ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಎನ್ಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಎನ್ಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಎಲ್ಲರೂ ಕೂಡ ಸರ್ ಸೆಕೆಂಡ್ ರೌಂಡ್ ಇದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರು. ಆಪ್ಷನ್ ಎಂಟ್ರಿ ಇನ್ ದ ಸೆನ್ಸ್ ನಿಮಗೆ ನ್ಯೂ ಕಾಲೇಜ್ಗಳನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಕೇಸು ಸೀಟ್ ಮ್ಯಾಟ್ರಿಕ್ಸಿಗೆ ಯಾವುದಾದ್ರೂ ನ್ಯೂ ಕಾಲೇಜ್ ಆ್ಯಡ್ ಆದರೆ ನೀವು ಆ ಕಾಲೇಜನ್ನು ಆ್ಯಡ್ ಮಾಡ್ಬೋದು. ಬಟ್ ನಿಮಗೆ ಇವಾಗ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ರಿಲೀಸ್ ಮಾಡಿರೋ ಅಥವಾ ಕೊಟ್ಟಿರೋ ಲಿಸ್ಟ್ ಮಾಡಿರೋ ಕಾಲೇಜ್ಗಳನ್ನು ಮತ್ತೆ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಯಾರ್ಯಾರು ಚಾಯ್ಸ್ 2 ಚಾಯ್ಸ್ 3 ಮಾಡಿದ್ರಿ, ನೀವು ಈಗ ಆಲ್ರೆಡಿ ಹಾಕಿರೋ ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವುದಾದ್ರೂ ಕಾಲೇಜನ್ನು ರಿಮೂವ್ ಮಾಡಬೇಕಂತಿದ್ರೆ ಅಥವಾ ಕಾಲೇಜನ್ನ ರೀಆರ್ಡರ್ ಮಾಡಬೇಕಂತಿದ್ರೆ, ಅಂದರೆ ಅದರ ಪ್ರಿಫರೆನ್ಸ್ ಆರ್ಡರ್ನ ಚೇಂಜ್ ಮಾಡಬೇಕು ಅಂತಿದ್ರೆ, ಬ್ರ್ಯಾಂಚ್ನ ಪ್ರಿಫರೆನ್ಸ್ ಆರ್ಡರು ಅಥವಾ ಕಾಲೇಜ್ನ ಪ್ರಿಫರೆನ್ಸ್ ಆರ್ಡರ್ ಚೇಂಜ್ ಮಾಡಬೇಕು ಅಂತಿದ್ರೆ ಇನ್ನೂ ಎಡಿಟಿಂಗ್ ಆಪ್ಷನ್ನ ಓಪನ್ ಮಾಡ್ತಾರೆ. ಬಟ್ ಅಫಿಷಿಯಲ್ ಆಗಿ ಇಲ್ಲಿಯವರೆಗೂ ಕೂಡ ಸೆಕೆಂಡ್ ರೌಂಡ್ನ ಎಡಿಟಿಂಗ್ ಆಪ್ಷನ್ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳು ಇಲ್ಲ, ಆಯಿತಾ. ಸೊ ಬಟ್ ನನ್ನ ಅನಿಸಿಕೆ ಪ್ರಕಾರ ಈ ವೀಕ್ನ ಮಿಡ್ ಮೇ ಬಿ ಈ ವೀಕ್ ಒಳಗಡೆ 100% ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಈಗ ಆಲ್ರೆಡಿ ಲೇಟ್ ಆಗಿದೆ. ಇಷ್ಟರ ಒಳಗಡೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಬೇಕಿತ್ತು. ಸೆಕೆಂಡ್ ರೌಂಡ್ ಎಂಡ್ ಆಗೋ ಟೈಮ್ ಬರ್ತಾ ಇದ್ದಿತ್ತು, 25th ಆಗಿ ಎಂಡ್ ಆಗಬೇಕಿತ್ತು. ಬಟ್ ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಸೊ ಆ ಲೆಕ್ಕದಲ್ಲಿ ಈ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ವೆರಿ ಹೈ ಇದೆ ಸ್ಟೂಡೆಂಟ್ಸು. ಯಾವಾಗ ಮೇ ಬಿ ವೆನಸ್ಡೇ ಥರ್ಸ್ಡೇ ಇಷ್ಟರ ಒಳಗಡೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಎಗೇನ್ ನಿಮಗೆ ಸೇಮ್ ಪ್ರಾಸೆಸ್ಗಳಿರುತ್ತೆ. ಹೇಗೆ ಫಸ್ಟ್ ರೌಂಡಲ್ಲಿ ನೀವು ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಅದೇ ರೀತಿ ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಇನ್ ದ ಸೆನ್ಸ್ ಹೊಸತನ್ನು ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಆಲ್ರೆಡಿ ಹೇಳಿದ್ದೇನೆ. ನಿಮಗೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡಿ ಯಾರ್ಯಾರು ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೀರಾ, ಯಾವ ಕಾಲೇಜನ್ನು ಯಾವುದಾದ್ರೂ ಕಾಲೇಜನ್ನು ಡಿಲೀಟ್ ಮಾಡಬೇಕು ಅಂತಿದ್ರೆ ಅಥವಾ ಯಾವುದಾದ್ರೂ ಬ್ರಾಂಚನ್ನು ಡಿಲೀಟ್ ಮಾಡಬೇಕು ಅಂತಿದ್ರೆ, ರೀಆರ್ಡರ್ ಮಾಡಬೇಕಂತಿದ್ರೆ, ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಅದಕ್ಕೊಂದು 2 days ಟೈಮನ್ನು ಕೊಡ್ತಾರೆ. ಅದಾದ ನಂತರ ಮತ್ತೆ ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಅಂತ ಕೊಡ್ತಾರೆ. ಸೇಮ್ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಇದು ಎಡಿಟಿಂಗ್ ಆಪ್ಷನ್ ಇರುತ್ತೆ, ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ, ನೆಕ್ಸ್ಟ್ ಆ್ಯಕ್ಚುಯಲ್ ರಿಸಲ್ಟ್ ಬರುತ್ತೆ. ಸೇಮ್ ಪ್ರಾಸೆಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ, ಆಯಿತಾ. ಸೊ ಈ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಅದು ಸ್ಟಾರ್ಟ್ ಆಗಿದ ತಕ್ಷಣ ನಾನು ನಿಮಗೆ ಅದನ್ನು ಅಫಿಷಿಯಲಾಗಿ ಅವರು ನೋಟಿಫಿಕೇಷನ್ ರಿಲೀಸ್ ಮಾಡಿದ ತಕ್ಷಣ, ಅಂದರೆ ಅವರು ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿದ ತಕ್ಷಣ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೇನೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಸ್ಟೂಡೆಂಟ್ಸು ಯಾರ್ಯಾರು ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡಿದ್ರಿ ಅವರು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಸೊ ಇಲ್ಲಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗೋ ಚಾನ್ಸಸ್ ವೆರಿ ಹೈ ಇದೆ ಸ್ಟೂಡೆಂಟ್ಸು. ನಿಮಗೆ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂತ ಕೇಳಿದರೆ ಫಸ್ಟ್ ರೌಂಡಲ್ಲಿ BAMS ಸ್ಟೂಡೆಂಟ್ಸ್ಗಳು ಈಗ ನೋಡಿ KCETಯಲ್ಲಿ ಆಲ್ಮೋಸ್ಟ್ BAMS ಹೋಗುವಂಥ ಸ್ಟೂಡೆಂಟ್ಸ್ಗಳು KCETಯಲ್ಲೂ ಕೂಡ ಒಳ್ಳೆ ರ್ಯಾಂಕನ್ನೇ ತೆಗೆದಿರ್ತಾರೆ. ಯಾವಾಗ ಈ ಸ್ಟೂಡೆಂಟ್ಸ್ಗಳು BAMSಗೆ ಹೋಗ್ತಾರೆ ಆವಾಗ 100% ಇಲ್ಲಿನ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಲೇಬೇಕು KCETಯಲ್ಲಿ. ಆವಾಗ ಅಂದರೆ ನಿಮಗೆ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಷನ್ನ ತೆಗೆದ್ರು ಕೂಡ, ಡೇಟಾವನ್ನು ತೆಗೆದ್ರು ಕೂಡ ಅಲ್ಲೂ ಕೂಡ ಹಾಗೆ ಇದೆ. ನಿಮಗೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಲ್ಲಿ 100% ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಹೆಚ್ಚಿನ ಕಾಲೇಜಲ್ಲಿ ಇನ್ಕ್ರೀಸ್ ಆಗುತ್ತೆ. ಟಾಪ್ ಕಾಲೇಜಲ್ಲಿ ಬಿಗ್ ವೇರಿಯೇಷನ್ಸ್ ಇಲ್ಲದೆ ಇದ್ದರೂ ಕೂಡ ವೇರಿಯೇಷನ್ಸ್ ಆಗುತ್ತೆ ಸ್ಟೂಡೆಂಟ್ಸ್. ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಕೇಳಿದರೆ ತುಂಬ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಅನ್ಎಕ್ಸ್ಪೆಕ್ಟೆಡ್ ಕಾಲೇಜ್ಗಳೆಲ್ಲ ಸಿಕ್ಕಿದೆ. ಸೊ ಎಲ್ಲರಿಗೂ ಕೂಡ ಒಳ್ಳೊಳ್ಳೆ ಕಾಲೇಜ್ಗಳು ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ವೆರಿ ಹೈ ಇದೆ. ಸೊ ಎಲ್ಲರೂ ಕೂಡ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡಿದವರು ಎಡಿಟಿಂಗ್ ಆಪ್ಷನ್ ಬಂದಾಗ ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಡ, ಯಾವ್ಯಾವ ಬ್ರಾಂಚ್ ಬೇಡ ಅದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ಚಾಯ್ಸ್ 3 ಮಾಡಿದವರು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ಕಾಲೇಜ್ಗಳನ್ನು ಡಿಲೀಟ್ ಮಾಡಿ. ನಿಮ್ಮ ಲಿಸ್ಟಲ್ಲಿರೋ ಎಲ್ಲ ಕಾಲೇಜನ್ನು ಡಿಲೀಟ್ ಮಾಡಿ ಕೂತ್ಕೊಳ್ಬೇಡಿ. ಯಾಕಂದರೆ ನೀವು ಇಂಪಾಸಿಬಲ್ ಸಿಗದೇ ಇರೋ ಕಾಲೇಜ್ಗಳನ್ನು ಮಾತ್ರ ಇಟ್ಕೊಂಡು ನೀವು ಚಾಯ್ಸ್ 3 ಮಾಡಿಕೊಂಡು ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೇನೆ ಅನ್ನೋದು ಫೂಲಿಶ್ನೆಸ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಎಡಿಟಿಂಗ್ ಮಾಡುವಾಗ, ಬ್ರಾಂಚ್ಗಳನ್ನು ತೆಗೆಯುವಾಗ ಅಥವಾ ಕೋರ್ಸಸ್ಗಳನ್ನು ತೆಗೆಯುವಾಗ, ಕಾಲೇಜ್ಗಳನ್ನು ತೆಗೆಯುವಾಗ ನೋಡಿಕೊಂಡು ತೆಗಿಬೇಕು, ಆಯಿತಾ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಷನ್ ಇಲ್ಲ. ಇನ್ ಕೇಸ್ KEA ಕಡೆಯಿಂದ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಬಂದರೆ ನಾನು ಅಪ್ಡೇಟ್ ಕೊಡ್ತೇನೆ, ಆಯಿತಾ. ಇಮಿಡಿಯೇಟಾಗಿ ನಾನು ಅಪ್ಡೇಟ್ ಕೊಡ್ತೇನೆ. ಸುಮ್ಮನೆ ಅದ್ರ ಬಗ್ಗೆ ಯಾವುದಕ್ಕೂ ಟೆನ್ಷನ್ ತಗೊಳ್ಬೇಡಿ. ಈ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ವೆರಿ 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 ಹೈ ಇದೆ. ಬಟ್ ನನ್ನ ಪ್ರಕಾರ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ 6th ಒಳಗಡೆ ಕಾಮಿಡ್ಕೆದವ್ರದ್ದು 4 ರೌಂಡ್ಸ್ ಮುಗಿದು ಅವ್ರದ್ದು ಕಂಪ್ಲೀಟ್ ಅಡ್ಮಿಷನ್ ಪ್ರಾಸೆಸ್ಸೇ ಮುಗ್ದಿರುತ್ತೆ. ಆ್ಯಂಡ್ ಇವರು AICTE ಅವರ ಇದನ್ನು ಯಾವುದು ಟೈಮ್ ಟೇಬಲ್ನ ಫಾಲೋ ಮಾಡಲೇಬೇಕಾಗುತ್ತೆ. ಸೊ ನನ್ನ ಅನಿಸಿಕೆ ಪ್ರಕಾರ ಈ ವೀಕ್ ಒಳಗಡೆ ಅಂದರೆ ಮಿಡ್ ಮೇ ಬಿ ವೆನಸ್ಡೇ ಆರ್ ಥರ್ಸ್ಡೇ ಒಳಗಡೆ 100% ಸ್ಟಾರ್ಟ್ ಆಗುತ್ತೆ. ಒಂದು 5th ಒಳಗಡೆ ನಾನು ಅಂದ್ಕೊಳ್ತೇನೆ, 5th ಒಳಗಡೆ ಸೆಕೆಂಡ್ ರೌಂಡ್ನ ಪ್ರಾಸೆಸ್ಗಳು ಮುಗೀತದೆ. ನೆಕ್ಸ್ಟ್ ಮಂತ್ 5th ಒಳಗಡೆ ಇನ್ ಕೇಸ್ ಆ್ಯಸ್ ಪರ್ ದ ಟೈಮ್ ಟೇಬಲ್ ಹೋದರೆ, ಆಯಿತಾ. ಮತ್ತೆ ಅದಾದ ನಂತರ ಮತ್ತೆ 15 days ಟೈಮ್ ಇರುತ್ತೆ. ಸೊ 5th ಒಳಗಡೆ ಆಲ್ಮೋಸ್ಟ್ ಪಕ್ಕ ಮುಗಿಸ್ತಾರೆ. ಸೆಕೆಂಡ್ ರೌಂಡ್ ಅಂತೂ ಪಕ್ಕ ಮುಗಿಸ್ತಾರೆ, ಸರಿನಾ. ಇದಿಷ್ಟು ಅಪ್ಡೇಟ್ಗಳು. ಸೆಕೆಂಡ್ ರೌಂಡಿದ್ದು ಏನೇ ಅಪ್ಡೇಟ್ಗಳು ಬಂದರೂ, ಅಫಿಷಿಯಲಾಗಿ ಏನೇ ಅಪ್ಡೇಟ್ಗಳು ಬಂದರೂ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ಸೊ ಈ ವಿಡಿಯೋ ನಿಮಗೆ ಕರೆಕ್ಟ್ ಟೈಮಿಗೆ ರೀಚ್ ಆಗಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.